ಬಂಡವಾದಿಗಳು, ಹಿಂದೂ ಬಂಡವಾದಿಗಳಿಂದ ಬಿ ಜೆ ಪಿಗೆ ಮುಖಭಂಗ ವಿಸ್ತಾರವಾಗಿ ತಿಳಿಸ್ತೀನಿ. ಮೊನ್ನೆ ಚುನಾವಣೆ ಈಗ ನಡೆದಂಥ ಹಿಂದೆ ಆದಂಥ ಚುನಾವಣೆ, ಬಾಗಲಕೋಟೆ ಚುನಾವಣೆಯಲ್ಲಿ ನೀವು ಪ್ರಚಾರ ಸರಿಯಾಗಿ ಮಾಡಿಲ್ಲ. ಆಮೇಲೆ ಹಿಂದೂವಾದಿಗಳನ್ನು ಕರ್ಕೊಂಡೋಗಿ ಪಕ್ಷದ ಉಚ್ಚಾಟನೆ ಮಾಡಿದಂಥ ವ್ಯಕ್ತಿಗಳು ಕರ್ಕೊಂಡೋಗಿ ಚುನಾವಣಾ ಪ್ರಚಾರ ಮಾಡಿಕೊಂಡಿರ್ತಾರೆ. ಪಕ್ಷದ ಉಚ್ಚಾಟನೆ ಮಾಡಿದಂಥ ವ್ಯಕ್ತಿಗಳು ಅವ್ರು ನಂಬ್ತಾರ? ಅಲ್ಲಿ ಒಳ್ಳೆ ಚರಂತಿಮಠ ಒಳ್ಳೆಯವರು, ಸೀನಿಯರ್ ಮೋಸ್ಟು, ಅನೇಕ ಸಂಘ ಸಂಸ್ಥಾದ ಚೇರ್ಮನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರು? ಚರಂತಿಮಠ ಅವರು ಒಳ್ಳೆ ಮನುಷ್ಯ. ಅಂಥವ್ರು ಸೋಲಬೇಕಂತಿದ್ದಾರೆ. ಆ ಮೇಟಿ ಹೊಸ ಹುಡುಗ, ಅವರಪ್ಪ ಎಚ್ ವೈ ಮೇಟಿ, ಅವರಪ್ಪ ಹುಲ್ಲಪ್ಪ ಮೇಟಿ, ಅವ್ರು ಸೀನಿಯರ್, ಅವರಿದ್ದರೆ ಮಾತು ಬೇರೆ ಇತ್ತು. ಮಣ್ಣು ಹುಡುಗ ಚರಂತಿಮಠ ಅವ್ರ ಮುಂದೆ ಚರಂತಿಮಠ ಸೋಲ್ತಾರಂದ್ರೆ ಎಲ್ಲಿ ಆಶ್ಚರ್ಯ ಮಾತು. ಯಾಕೆ ಸೋಲಿದ್ರು? ಆತ್ಮಾವಲೋಕನ ಮಾಡ್ಕೊರಿ ಬಿ ಜೆ ಪಿಯವರೇ, ಆತ್ಮಾವಲೋಕನ. ಅಲ್ಲಿ ಬಾಜು ಸಿ ಪಾಟೀಲ್ ಇದ್ದಾರೆ, ಮಾಜಿ ಸಚಿವರು. ಇಲ್ಲಿ ಧಾರವಾಡ ಜಿಲ್ಲಾ ಒಳಗೆ ಇಬ್ಬರು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಒಳಗೆ ಅನೇಕ ಎಂ ಪಿಗಳಿದ್ದಾರೆ. ಇಷ್ಟಿದ್ದಾಗೂ ಆ ಚರಂತಿಮಠ ಸೋಲ್ಬೇಕಾ? ಯಾಕೆ ಸೋಲಿದ್ರು? ಆತ್ಮಾವಲೋಕನ ಮಾಡ್ಕೊಂಡಿಲ್ಲ ನೀನು. ಬರೀ ನಿಮ್ಮಷ್ಟು ಕುರ್ಚಿ ಸಾಕು. ನಾ ಕೇಂದ್ರ ಸಚಿವ ಇದ್ದೀನಿ, ನಾ ಮಾಜಿ ಮುಖ್ಯಮಂತ್ರಿ ಆದೆ, ನನಗೆ ಸಾಕು. ಬೇರೆಯವ್ರು ಹಾಳಾಗೋಲಿ ಅಲ್ಲ. ಏನದು ಅರ್ಥ? ನಾ ಯಾವ ಪಾರ್ಟಿಯವಲ್ಲ, ಯಾವ ಪಾರ್ಟಿ ಅಂತ ತಿಳಿಬೇಡ ನನಗೆ. ನಾನು ಬಿ ಜೆ ಪಿ ಹಿತಚಿಂತಕ, ಕಾಂಗ್ರೆಸ್ ಪಕ್ಷದ ಹಿತಚಿಂತಕ, JDS ಹಿತಚಿಂತಕ. ನಾವೊಬ್ಬ ಸಮಾಜ ಸೇವಕ ಹೇಳ್ತಾ ಇದ್ದೀನಿ. ಪಾರ್ಟಿಗಳು ಅಪರಾಧ ನಡೀತಾ ಇದ್ದಾರೆ, ನಿಮ್ಮ ಒಡನಾಟ, ನಿಮ್ಮ ನಡವಳಿಕೆ ಸರಿ ನಡೀತಾ ಇಲ್ಲ. ರಾಜಕೀಯ ದುರ್ನಿಡ್ರಿ, ಸುಧಾರಿಸ್ಕೊಡಿ. ಈ ನಮ್ಮನ್ನು ಯಾಕೆ ಮಾಡಿದಿರಿ? ಇಷ್ಟು ಮಂದಿ ಕೇಂದ್ರ ಸಚಿವರಿದ್ದಾರೆ, ಇಷ್ಟು 2 ಮುಖ್ಯಮಂತ್ರಿ ಇದ್ದಾರೆ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಆದ ನಮ್ಮ ಚರಂತಿಮಠರು, ಒಬ್ಬರು ಸೀನಿಯರ್ ಮೋಸ್ಟು, ಹೆಸರುವಾಸಿ ಮನುಷ್ಯ ಚರಂತಿಮಠ ಸೋಲ್ಬೇಕಂತಿದ್ದಾರೆ. ಇದ್ರ ಹಿನ್ನೆಲೆ ಏನು? ಈ ನಿಮ್ಮದೇ ಕೈವಾಡದ ಏನ? ನನಗೆ ಅನಿಸ್ತದೆ ನಿಮ್ಮದೇ ಕೈವಾಡಿರ್ಬೇಕಂತೆ. ಯಾಕೆ ಸೋತಾ ಚರಂತಿಮಠ ಅಜ್ಜ? ಯಾಕೆ ಸೋತಾ? ತಪ್ಪು ಆತ್ಮಾವಲೋಕನ ಮಾಡ್ಕೊಂಡ್ರಿ ಯಾರು ನೀವು? ಇಷ್ಟು ಬಂದಿದ್ದೀನಿ. ಆಮೇಲೆ ಪಕ್ಷದ ಉಚ್ಚಾಟನೆಗೊಂಡಂಥ ವ್ಯಕ್ತಿಗಳಿಗೆ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಸರಿ ಅನಿಸಲಿಲ್ಲ. ಅದಕ್ಕೆ ನಾನು ಕೆಲವು ಅನಿಸಿಕೆಗಳು ಮೊನ್ನೆ ಬೆಟ್ಟ ಕರೆಕ್ಟ್ ಕಲಿಸಿದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಚರಂತಿಮಠರು ನಮ್ಮ ಮಾವನ ಮಗ ಅಲ್ಲ, ಹುಲ್ಲಪ್ಪ ಮೇಟಿ ನಮ್ಮ ಕಾಕನ ಮಗ ಅಲ್ಲ, ನೀವೇನು ನಮ್ಮ ವೈರಿಗಳಲ್ಲ. ನನ್ನ ಕೆಲವೊಂದು ಅನಿಸಿಕೆಗಳು ಒಟ್ಟಾಗಿ ಕಲಿಸ್ತಿದ್ದು ಹೇಳ್ತಾ ಇದ್ದೀನಿ. ಆಮೇಲೆ ಶಿಗ್ಗಾಂವ್ ಎಲೆಕ್ಷನ್ ಆಯಿತು. ಶಿಗ್ಗಾಂವ್ ಎಲೆಕ್ಷನ್ ಬಸವರಾಜ ಬೊಮ್ಮಾಯಿಯವ್ರ ಮಗ ಭರತ್ ಬೊಮ್ಮಾಯಿನ ಮಗನ ಎಲೆಕ್ಷನ್ ಒಳಗೆ ಕೆಲವು ಹಿಂದೂ ಬಂಡುಕೋರರು ಕರೆಸಿದ್ದೀನಿ. ಹಿಂದೂ ಬಂಡುಕೋರು ಏನಂದ್ರು ಕೇಳಿದ್ರು? ನೀವು ಬಿ ಜೆ ಪಿಯವರೇ, ಬುರ್ಕಾ ಹಾಕಿಕೊಂಡವರು, ದಾಡಿ ಬಿಟ್ಟವರು ನಮ್ಗೆ ಓಟ್ ಬೇಡ. ಬುರ್ಕಾ ಹಾಕಿಕೊಂಡವ್ರು ಓಟ್ ಬೇಡ, ದಾಡಿ ಬಿಟ್ಟವ್ರು ಓಟ್ ಬೇಡ ಅಂತೇಳಿ ಚುನಾವಣಾ ಪ್ರಚಾರ ಮಾಡಿದರು ಕೆಲವೊಂದು ಹಿಂದೂ ಬಂಡುಕೋರು. ಅದನ್ನು ವಿಚಾರ ಮಾಡಿದ್ರಿ ನೀವು? ಇದು ಸೆಕ್ಯುಲರ್ ದೇಶ ನಮ್ದ. ಬಸವರಾಜ ಬೊಮ್ಮಾಯಿನೂ ಸೆಕ್ಯುಲರ್ ಇದ್ದ, ಈಗ ಸ್ವಲ್ಪ ಈಗ ಸೈಡ್ ಸರ್ದಾರ್ ಅವರು. ಮೊದಲು ಸೆಕ್ಯುಲರ್. ಆ ಸೆಕ್ಯುಲರ್ ತನ ಇನ್ನೂ ಕೆಲವು ಮುಸಲ್ಮಾನ್ ಬಾಂಧವರು ಅವರ ಅಭಿಮಾನಿ ಆಗಿದ್ದ. ಬಸವರಾಜ ಬೊಮ್ಮಾಯಿ ಅಭಿಮಾನಿ ನಮ್ಮಂಥ ಅದಲ್ಲ ದುಷ್ಕರ್ಮಿಗಳು. ಇನ್ನೂ ಏನಿದ್ರು ಮತ್ತು ಬಸವರಾಜ ಬೊಮ್ಮಾಯಿ ಅಂತ ನಾವು ಅಂತೀವಲ್ಲ. ಹೀಗಾಗಿ ಬಹಳಷ್ಟು ಮಂದಿ ಅವರ ಅಭಿಮಾನಿಗಳಾದ್ರೆ ಮುಸಲ್ಮಾನರು. ಹೀಗೆಲ್ಲ ಹೇಳಿದ ಮೇಲೆ ಯಾರು ಓಟ್ ಹಾಕ್ತಾರೆ ಹೇಳಿ ನೀವು? ಭರತ ಬೊಮ್ಮಾಯಿ ಪಾಪ, ಅದು ಮುದ್ದು ಮಗು. ಅದು ಆ ಮುದ್ದು ಮಗು ಏನೋ ಒಂದು ಛಲದಿಂದ ನಿಂತಿತ್ತು, ಅದು ಹೆಂಗಾರು ಮಾಡಿ ಗೆಲ್ಲಿಸ್ಬೇಕಂತಿತ್ತು. ಸೋತು. ಯಾಕೆ ಸೋತು? ಇವರು ಕರೆಸಿದ್ರಿ ನೀವು ಬಂಡುಕೋರರು, ಹಿಂದೂ ಬಂದು ಕೊಡೋರು. ಅವ್ರ ನಯನ ಆದ ಇದು ಏನಿದೆ? ನಿಮ್ದು ಅಷ್ಟೇ ಕ್ಷೇತ್ರ ನೋಡ್ಕೋರಿಪ್ಪ. ನಿಮ್ಮ ಕ್ಷೇತ್ರ ಅಷ್ಟೇ ನೋಡ್ಕೋರಿ. ಬಂದು ಇಲ್ಲಿ ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಭರತ ಬೊಮ್ಮಾಯಿ ಎಲೆಕ್ಷನ್ಗೆ ಹಿಂದೂ ಬಂಡುಕೋರಿಂದ ಸೋಲಾಯಿತು. ಅವ್ನು ಸೋಲ್ತಿದ್ದಲ್ಲ ಭರತ ಬೊಮ್ಮಾಯಿ. ಯಾಕಂದ್ರೆ ನಾನು 45 ವರ್ಷದಿಂದ ರಾಜಕೀಯ ಒಬ್ಬ ಮೆಸ್ತ್ರಿ ಇದ್ದಾಗಿದ್ದೀನಿ. ಎಲ್ಲ ಒಡನಾಟ ನಡೀತದೆ. ಉತ್ತರ ಕರ್ನಾಟಕ ಏನು ನಡೀತಾ ಇದೆ ಎಲ್ಲ ಭವಿಷ್ಯ ಹೇಳ್ತೀನಿ ನಾನು. ಅದರ ಏನು ಸ್ವಲ್ಪ ಮಿಸ್ಟೇಕ್ ಆದರೂ ಬಂದು ಕಪಾಳ ಕೊಡ್ರಿ ನೀವು. ನನಗೆ ಎಲ್ಲ ನನ್ನ ನೆಟ್ವರ್ಕ್ ನಡೀತಾ ಇದೆ. ನೆಟ್ವರ್ಕ್ ನಾನು ಭಾಳ ಸೀನಿಯರ್ ಕೊಡ್ತಿದ್ದೀನಿ. ಎಲ್ಲ ಕಡೆ ವಿಚಾರ ಮಾಡ್ತಿರ್ತೀನಿ ನಾನು ಎಲ್ಲ ಎಲೆಕ್ಷನ್ನಾಗ. ಬಸವರಾಜ ಬೊಮ್ಮಾಯಿ ಸೋಲ್ತಿದ್ದಿಲ್ಲ. ಬಸವರಾಜ ಬೊಮ್ಮಾಯಿ ಮಗ ಭರತ ಬೊಮ್ಮಾಯಿ ಸೋಲ್ತಿದ್ದಿಲ್ಲ. ಹಿಂಗೆ ಹೇಳಿದ್ರು ದಾಡಿಯವ್ರು ಓಟ್ ಬೇಡ, ಬುರ್ಕಾದ್ರು ಓಟ್ ಬೇಡ. ಇಲ್ಲಿ ನೀ ಯಾರಲ್ಲಿ ಹೇಳವ? ನಿನ್ಗೆ ಯಾರು ಬಾ ಅಂತ ಹೇಳಿದ್ರಿ ಇಲ್ಲಿ? ನೀನು ಯಾರು ಬಾ ಅಂತ ಹೇಳಿದ್ರಿ ಇಲ್ಲಿ? ಯಾಕೆ ಬಂದು? ಏರ ನಿನಗೆ ಹಂಗೆ ಡೌಟ್ ಇದ್ರೆ ನಾನು ಕೇಳಿ ಬಂದು ಏರ ನೀ ಚುನಾವಣೆ ಅಂತ ಅಪರಾಧ ಪ್ರಚಾರ ಮಾಡಿ ನಾವು ಸೋಲಿಸಿದ್ರು. ಹಿಂಗೆಲ್ಲ ಆಗ್ತಿರ್ತಾವೆ. ಹಿಂಗೆಲ್ಲ ಆಗ್ಬಾರ್ದು. ಇಂಥವ್ರು ಆಸ್ಪತ್ರೆ ಕೊಡಬಾರ್ದು. ಚುನಾವಣಾ ಪ್ರಚಾರದಲ್ಲಿ ಇಂಥವ್ರಿಗೆ ಆಸ್ಪತ್ರೆ ಕೊಡಬೇಡ್ರಿ. ತಮ್ಮದು ಏನೈತಲ್ಲ ಹೇಳಿ. ಈಗ ಬಿ ಜೆ ಪಿಗೆ ಸಪೋರ್ಟ್ ಮಾಡೋರು ಮುಸಲ್ಮಾನರಿಲ್ಲ ಅಂತೀರಿ? ವ್ಯಕ್ತಿತ್ವ ನೋಡ್ತಾರೆ. ಈಗ ನಮ್ಗೆ ಏನು ಧಾರವಾಡ ಜಿಲ್ಲೆ ಒಳಗೆ ಪ್ರಹ್ಲಾದ್ ಜೋಶಿ ಏನು ಒಂದು ಕಪ್ಪು ಚುಕ್ಕಿಯಿಂದ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರು ಒಳ್ಳೆಯ ರೀತಿಯಿಂದ ಒಂದು ಕಪ್ಪು ಚುಕ್ಕಿಯಿಂದ ಕೆಲಸ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಒಳ್ಳೆಯದಪ್ಪ, ಒಳ್ಳೆಯತನ ನೋಡ್ತಾ ಇದ್ದಾರೆ. ಪಾರ್ಟಿ ನೋಡೋದಿಲ್ಲ. ಕೆಲವೊಂದು ಅದಾರ ಪಾರ್ಟಿ ನೋಡ್ತಿರ್ತಾರೆ. ಹೆಂಗೆ ಒಂದು ಕತ್ತಿ ನಿಲ್ಲಿಸಿದ್ರು ಓಟ್ ಹಾಕ್ತಾರೆ. ಅದು ಪ್ರಶ್ನೆ ಬಂದಿಲ್ಲ.
ಹೆಂಗೆ ನಮ್ಮ ಬ್ರಾಹ್ಮಣರು BJP ಕತ್ತಿ ನಿದ್ರಿಸಿದ್ರು ಓಟ್ ಹಾಕ್ತಾರೋ ಬ್ರಾಹ್ಮಣರು, ಮುಸಲ್ಮಾನರು ಯಾವ್ದಾದ್ರು ಕತ್ತಿ ನಿದ್ರಿಸಿದ್ರು ಕಾಂಗ್ರೆಸ್ ಅಂತಾರೋ, ಅಮ್ಮಕ ಹಾತ್ ಮೇ ಕ್ಯಾ ಹೈ ಮಾಲೂಮ್ ನೀವು, ಅಮ್ಮಕ ಹಾತ್ ಅಂತಾರೋ. ಹಿಂಗಿರ್ತಾವೆ ಕೆಲವು ಮುಸ್ಲಿಂ ಬುದ್ಧಿಜೀವಿಗಳು ವಿಚಾರ ಮಾಡ್ತಾರೆ, ಪಾರ್ಟಿ ಮನುಷ್ಯತ್ವ, ಮನುಷ್ಯ ಯಾರು, ಹಾಂ ಯಾಕೆ ಆ ವಿಚಾರ ಮಾಡ್ತಾರೆ. BJP ಒಳಗೆ ಮುಸಲ್ಮಾನ ಓಟ್ ಹಾಕಂತ ಬೇಡ್ರಿ, ಒಂದು 15-20% ಬೆಳೆದು ಬಿದ್ದಾವೆ ಮುಸಲ್ಮಾನ ಓಟ್. ವ್ಯಕ್ತಿತ್ವ ನೋಡ್ತಾರೆ. ಈ ಪ್ರಹ್ಲಾದ್ ಜೋಶಿ ಒಳ್ಳೆ ಮನುಷ್ಯ, ನಮಗೆಲ್ಲ ಎದೆ ತಟ್ಟು ಹೋಯ್ತು ನಾವು. ಚಲೋ ಮನುಷ್ಯಪ್ಪ, ಯಾವುದೋ ಒಂದು ಕಪ್ ಸಿಕ್ಕೇ ಇಲ್ಲ. ಪ್ರಹ್ಲಾದ್ ಜೋಶಿ ಒಳ್ಳೆ ಮನುಷ್ಯ, ಜಗದೀಶ್ ಶೆಟ್ಟರ್ ಒಳ್ಳೆ ಮನುಷ್ಯ. ಅದರಂಗೆ ಮತ್ತು ಇವರು ಇಲ್ಲ, ಅರವಿಂದ್ ಬೆಲ್ಲದವರು ಮಂದಿ ಮಾತು ಕೇಳಿ ಬರ್ಕಸ್ತಾರೆ. ತಂದೆಯಾಗ ಮಗ ಇಲ್ಲ, ಅಪ್ಪ ಚಂದ್ರಕಾಂತ್ ಬೆಲ್ಲದವ್ರು ಒಳ್ಳೆಯವರು. ಅದರಂಗೆ ಅರವಿಂದ್ ಬೆಲ್ಲೋದಿಲ್ಲ, ಯಾರ್ದಾರ ಮಾತು ಕೇಳಿ ಗಬ್ಬನ ಬಿಡುದು. ವಿಚಾರ ಮಾಡೋಂಗಿಲ್ಲ. ಅದು ವಿಚಾರಧಾರಣೆ ಶಕ್ತಿ ಇರಬೇಕು. ರಾಜಕಾರಣಿಗಳೇ ನಿಮ್ಮ ವಿಚಾರಧಾರಣೆ ಶಕ್ತಿಯಿಂದಲೇ ಎಲ್ಲ ಮುಂದುವರಿತಾವೆ. ಇದು 3 ಕ್ಯಾಂಡಿಡೇಟ್ ಕಳ್ಕೊಂಡ್ರಿ ನೀವು. ಬಾಗಲಕೋಟ್, ಶಿಗ್ಗಾಂವ್, ದಾವಣಗೆರೆನೂ ಕಳ್ಕೊಂಡಿರಿ. ಅಲ್ಲಿ ಸಿ.ಟಿ. ರವಿ ಹೋದರು, ಕಾಂಗ್ರೆಸ್ ಮನೆಗೆ ಯಾಕೆ ಹೋದ್ರಪ್ಪ? ಮಲ್ಲಿಕಾರ್ಜುನ ಮನೆಗೆ ಹೋದರು. ನಮ್ಮ ವ್ಯಕ್ತಿಗತ ಇತ್ತು, ನಾವು ಭೇಟಿ ಹೋದ್ವಿ ಅಂತ ಹೇಳಿದ್ರು ಸಿ.ಟಿ. ರವಿ ಅವರು. ಇದು ಹೌದಾ? ಎಲೆಕ್ಷನ್ ಒಳಗೆ ವ್ಯಕ್ತಿಗೆ ಭೇಟಿ ಇರ್ತದೆ. ಸಿ.ಟಿ. ರವಿ ಅವರೇ ಭಾಳ ಮಾತಾಡ್ತೀರಿ ನೀವು. ಅಲ್ರಿ ಪದ್ಧತಿಯಲ್ಲಿ ಇದು ಚುನಾವಣಾ ನೀತಿ ಅಲ್ಲ. ನೀವು ಆಮೇಲೆ ಭೇಟಿ, ಚುನಾವಣೆ ಆದಮೇಲೆ ಹೋಗ್ರಿ, ಅವ್ರ ಮನೆಯಾಗ ಬಿಸ್ಕಿಟ್ ಇರ್ತೀರಿ, ಚಹಾ ಕೊಡ್ರಿ, ಪಾರ್ಟಿ ಮಾಡಿರಿ, ಏನು ಬೇಕಾದ್ರೆ ಊಟ ಮಾಡಿರಿ, ನಿಮ್ಮ ಮನೆಗೆ ಅವ್ರು ಕಳಿಸ್ಕೊಡ್ರಿ. ಜಾತ್ರೆ ಈ ದೇಶದ ಚುನಾವಣೆ ಮುಗಿದ್ಮೇಲೆ ಒಂದು ತಾಯಿ ಮಕ್ಕಳು ನಾವು. ಚುನಾವಣೆ ಆಗೋ ಪೂರ್ವದಲ್ಲಿ ನಾವು ವ್ಯಕ್ತಿಗೆ ಭೇಟಿ ಇರ್ತೈತೆ ಯಾಕೆ ಹೇಳಿದ್ರಿ? ಏನು ಹಿನ್ನೆಲೆ ಏನಿತ್ತು ಸಿ.ಟಿ. ರವಿ ಅವರೇ? ಹೀಗೆಲ್ಲ ಮಾಡೋಕ್ಕೋಗ್ಬೇಡ್ರಿ. ಇವೆಲ್ಲ ಸರಿ ಅನಿಸೋಲ್ಲ. ನಮ್ಮ ಕನ್ನಡ ನಾಡಿನ ಜನ ಮೂಕ್ ಪ್ರೆಷರ್ ಇದ್ದಾರೆ. ಅವ್ರಿಗೆ ಇವೆಲ್ಲ ಗೊತ್ತಾಗೋಲ್ಲ, ನೋಡೋದಿಲ್ಲ, ಡೀಪ್ ವಿಚಾರ ಮಾಡೋದಿಲ್ಲ. ಜಯ 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 ಅನ್ಕೊತ ಹೋಗ್ಬಿಡ್ತಾರೆ. ಜಯ ಅನ್ನೋ ಪೂರ್ವದಲ್ಲಿ ಯಾರಿವ, ಇವಂಗೆ ಯಾಕೆ ಜಯ ಅನ್ಬೇಕು, ಇವೇನು ಮಾಡೋದು ಕೃತಿ ಏನು, ನಾಳೆ ಏನು ಮಾಡ್ಬೋದು, ಇವ ನಮಗೆ ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ, ವಿಚಾರಧಾರಣೆ ಶಕ್ತಿ ಇರುತ್ತೆ. ಹಾಂ ಈಗ ಮಾಡಿರಿ ಏನಪ್ಪ, ಇದೇನೈತಲ್ಲ ಆತ್ಮವಲೋಕನ ಮಾಡ್ಕೊರಿ. ನೀವು ಇನ್ಮೇಲೆ ಹಿಂಗೆ ಆಗಬಾರ್ದು. ಎಲ್ಲ BJP ಧೋರಣರು ಆತ್ಮವಲೋಕನ ಮಾಡ್ಬೋದು ಅಂತ ನನಗೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.